ನಮಸ್ಕಾರ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಸುದ್ದಿಗಳು. ಕರ್ನಾಟಕದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರು. ನಾಳೆನೇ ಸಿಎಂ ಸಿದ್ದರಾಮಯ್ಯನವರ ಬಜೆಟ್. ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ಘೋಷಣೆ ಆಗುವ ಸಾಧ್ಯತೆ. ಇಂದಿರಾ ಆಹಾರ ಕಿಟ್ ಕೂಡ ಘೋಷಣೆ. ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಕೂಡ ಜಮೆ ಆಗುತ್ತೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಬಜೆಟ್ ಬಗ್ಗೆ ಮುಖ್ಯವಾದ ಮಾಹಿತಿಗಳು ಬಂದಿವೆ. ರಾಜ್ಯದ 20 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದ ಸರ್ಕಾರ. ನಿಮ್ಮ ಹತ್ತಿರವೂ ಕೂಡ ಬಿಪಿಎಲ್ ಕಾರ್ಡ್ ಇದ್ರೆ ಕೂಡಲೇ ಚೆಕ್ ಮಾಡಿಕೊಳ್ಳಿ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಸತತವಾಗಿ 4ನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಮಹಾ ಕುಸಿತ. ಚಿನ್ನ ಪ್ರಿಯರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್. ಎಷ್ಟು ಕುಸಿತವಾಗಿದೆ, ಇನ್ನು ಎಷ್ಟು ಕುಸಿಯಬಹುದು ಎಲ್ಲ ಮಾಹಿತಿಗಳನ್ನ ನೋಡೋಣ. ಇನ್ನು ಆಟೋ ಚಾಲಕರಿಗೂ ಕೂಡ ಶಾಕ್ ಕೊಟ್ಟ ಸರ್ಕಾರ. ನೀವು ಕೂಡ ಆಟೋ ಚಾಲಕರು ಅಥವಾ ಆಟೋ ಮಾಲೀಕರಾಗಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ. ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಮಂಡಿಸಲಿರುವ 2026-27ನೇ ವರ್ಷದ ಬಜೆಟ್ ಮೇಲೆ ಜನರು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಬಾರಿಯ ಬಜೆಟ್ ಗಾತ್ರ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಕೂಡ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಮಹಿಳೆಯರು ಮತ್ತು ಬಡ ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ಹೊಸ ಯೋಜನೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಿಲ್ಲ, ಈ ಬಾರಿಯ ಬಜೆಟ್ನಲ್ಲಿ ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ್ರು. ಈಗ ಅದರಂತೆ ನಾಳೆಯ ಬಜೆಟ್ನಲ್ಲಿ ಹೊಸ ಯೋಜನೆಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಕೆಲ ನಿರೀಕ್ಷಿತ ಘೋಷಣೆಗಳು ಯಾವುದೆಂದರೆ, ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಸೀರೆ ಭಾಗ್ಯ ಘೋಷಣೆ ಆಗುತ್ತಂತೆ. ಹೌದು, ಇದುವರೆಗೆ ರಾಜ್ಯದ 1,24,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ರೂಪಾಯಿ ಪ್ರತಿ ತಿಂಗಳು ಜಮೆ ಮಾಡಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ ವರ್ಷಕ್ಕೆ 2 ಸೀರೆಯೂ ಕೂಡ ನೀಡುವ ಒಂದು ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಇಂದಿರಾ ಆಹಾರ ಕಿಟ್ ಘೋಷಣೆ ಆಗುವ ಸಾಧ್ಯತೆ. ಹೌದು, ಈ ಒಂದು ಹಿಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಬದಲಿಗೆ ಸರ್ಕಾರ ಹಣವನ್ನು ಜಮೆ ಮಾಡಿತು. ಇನ್ನು ಇತ್ತೀಚಿನ ದಿನಗಳಲ್ಲಿ 10 ಕೆಜಿ ಅಕ್ಕಿಯೂ ಕೂಡ ಕೊಡಲಾಗುತ್ತಿದ್ದು, ಶೀಘ್ರವೇ 5 ಕೆಜಿ ಅಕ್ಕಿ ಕಡಿತಗೊಳಿಸಿ ಅದರ ಬದಲಿಗೆ ತೊಗರಿಬೇಳೆ, ಹೆಸರುಕಾಳು, ಸಕ್ಕರೆ, ಉಪ್ಪು ಮತ್ತು ಅಡುಗೆ ಎಣ್ಣೆ ಒಳಗೊಂಡ ಒಂದು ಆಹಾರ ಕಿಟ್ ಕೊಡಲು ಕೂಡ ಸರ್ಕಾರ ನಿರ್ಧರಿಸಿದೆ. ನಾಳೆ ಬಜೆಟ್ನಲ್ಲಿ ಇಂದಿರಾ ಆಹಾರ ಕಿಟ್ ಘೋಷಣೆ ಆಗುವ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಮನೆ ವಸತಿ ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳಲಿದೆ. ಹೌದು ಗೆಳೆಯರೆ, ಸಮಾಜದ ಹಿಂದುಳಿದ ವರ್ಗಗಳಿಗೆ ವಸತಿ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಆಶ್ರಯ ಯೋಜನೆ ಸೇರಿದಂತೆ ವಿವಿಧ ಯೋಜನೆಯಡಿಯಲ್ಲಿ ಮನೆ ಹಂಚಿಕೆ ಪ್ರಕ್ರಿಯೆ ಸರಳಗೊಳಿಸಲು ಮುಖ್ಯಮಂತ್ರಿಯವರು ಒಂದು ಹೊಸ ಯೋಜನೆ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ನೀವು ಕೂಡ ಬಾಡಿಗೆ ಮನೆಯೊಳಗೆ ಇದ್ರೆ ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತೀರಾ ಕಮೆಂಟ್ ಮಾಡಿ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 8 ರಿಂದ 15 ಸಾವಿರ ಕೋಟಿ ರೂಪಾಯಿ ಮೀಸಲಿಡುವ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ಉತ್ತರ ಕರ್ನಾಟಕದ ಭಾಗ್ಯ ವಿದಾಯಿನಿ ಎನಿಸಿಕೊಂಡಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂ ಸ್ವಾಧೀನಕ್ಕಾಗಿ ಸುಮಾರು 15 ಸಾವಿರ ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಮೀಸಲಿಡುವ ಸಾಧ್ಯತೆ ಇದೆ. ಇನ್ನು ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಆಗುವ ಕೂಡ ಒಂದು ನಿರೀಕ್ಷೆ ಇದೆ ಸ್ನೇಹಿತರೆ. ಈ ಒಂದು ಹಿಂದೆ ತಾಂತ್ರಿಕ ಮತ್ತು ಇತರೆ ಕಾರಣಗಳಿಂದ ಹೊರಗುಳಿದಂತ 50,000 ರೈತರ ಸಾಲ ಮನ್ನಾ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಒಂದು ಸಾಲ ಮನ್ನಾ ಮಾಡುವಂತೆ ಪ್ರಸ್ತಾವನೆಯೂ ಕೂಡ ಸಲ್ಲಿಕೆ ಮಾಡಲಾಗಿದೆ. ಹೌದು, ಒಟ್ಟಿನಲ್ಲಿ ನಾಳೆಯ ಬಜೆಟ್ ತುಂಬಾನೇ ಒಂದು ಆಶಾದಾಯಕವಾಗಿದೆ. 17ನೇ ಬಾರಿ ಮುಖ್ಯಮಂತ್ರಿಯವರು ಬಜೆಟ್ ಮಂಡಿಸಲಿದ್ದಾರೆ. ಹಣಕಾಸು ಸಚಿವರಾಗಿರುವಂತಹ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಾರಿಗಾಗಲೇ ಬಜೆಟ್ ಮಂಡಿಸಿ ದಾಖಲೆ ಮಾಡಿದ್ದು. ನಾಳೆ ಬಜೆಟ್ನ ಗಾತ್ರ 4.5 ಲಕ್ಷ ಕೋಟಿ ಆಗಿದೆ. ಇದರಲ್ಲಿ ಸುಮಾರು 50,000 ಕೋಟಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗುತ್ತೆ. ಹೌದು ಗೆಳೆಯರೆ, 5 ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಮ್ಮೆ ಮುಂದುವರಿಸಲು ಹೆಚ್ಚಿನ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ. ಇನ್ನು ಮುಖ್ಯಮಂತ್ರಿಯವರಿಗೆ ಒಂದು ಅಭಿವೃದ್ಧಿಯ ಸವಾಲು ಕೂಡ ನಾಳೆ ಬಜೆಟ್ನಲ್ಲಿದೆ. ಹೌದು, 5 ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಮೂಲ ಸೌಕರ್ಯ ಅಭಿವೃದ್ಧಿಗೂ ಕೂಡ ಹಣ ಹೊಂದಿಸಬೇಕಾಗಿರುವುದು ಸಿಎಂ ಅವರಿಗೆ ದೊಡ್ಡ ಸವಾಲಾಗಿದ್ದು, ಹಾಗಾಗಿ ನಾಳೆ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಶಾಕ್ ಸಿಗಬಹುದು ಅಥವಾ ಇತರೆ ಒಂದು ಸುಂಕದ ಒಂದು ಏರಿಕೆಯೂ ಕೂಡ ನಾವು ಕಾಣಬಹುದು. ಬಜೆಟ್ನ ನಿಮ್ಮ ನಿರೀಕ್ಷೆಗಳು ಏನು? ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ಸುದ್ದಿ. ಹೌದು, ರಾಜ್ಯದಂತ 20 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಎಂಬ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಕಳೆದ 5 ತಿಂಗಳ ಅವಧಿಯಲ್ಲಿ ಇಲಾಖೆ ನಡೆಸಿದಂತ ತಪಾಸಣೆಯಲ್ಲಿ 15 ಲಕ್ಷ ಬಿಪಿಎಲ್ ಕಾರ್ಡು ಎಪಿಎಲ್ ಕಾರ್ಡ್ ಆಗಿಯೂ ಕೂಡ ಪರಿವರ್ತನೆ ಮಾಡಲಾಗಿದೆ ಅಂತೆ. ಹೌದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಉಚಿತ ಪಡಿತರ ಆಹಾರಧಾನ್ಯ ಸೌಲಭ್ಯ ಸೇರಿದಂತೆ ಇತರೆ ಯೋಜನೆಗಳು ಕೇವಲ ಅರ್ಹ ಬಡವರಿಗೆ ಮಾತ್ರ ತಲುಪಬೇಕು ಎಂಬ ಉದ್ದೇಶದಿಂದ ಆಹಾರ ಇಲಾಖೆ ಈ ಒಂದು ಕ್ರಮ ತೆಗೆದುಕೊಂಡಿದೆ.
ತೆರಿಗೆ ಪಾವತಿ ಮಾಡುತ್ತಿರುವರು, ಸರ್ಕಾರಿ ನೌಕರರು ಐಷಾರಾಮಿ ಜೀವನ ನಡೆಸುತ್ತಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರನ್ನ ಪತ್ತೆ ಹಚ್ಚಿ ಅವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ. ಇದರ ಅರ್ಥ ಸ್ನೇಹಿತರೆ, ಇನ್ನು ಮುಂದೆ ಇಲ್ಲಿವರೆಗೆ ಬಿಪಿಎಲ್ ಕಾರ್ಡ್ ಮೂಲಕ ಸಿಗುತ್ತಿದ್ದಂತ ಉಚಿತ ಅಕ್ಕಿ ಮತ್ತು ಇತರೆ ಗ್ಯಾರಂಟಿ ಯೋಜನೆ ವಿಶೇಷ ಸೌಲಭ್ಯ ಇಂತಹ ಕುಟುಂಬಗಳು ಕಳೆದುಕೊಳ್ಳಲಿದ್ದಾರೆ. ಹೌದು, ಇದೊಂದು ಶಾಕಿಂಗ್ ಮಾಹಿತಿ ಆಗಿದೆ ಸ್ನೇಹಿತರೆ. ನಿಮ್ಮ ಹತ್ತಿರವೂ ಕೂಡ ಎಪಿಎಲ್ ಅಥವಾ ಬಿಪಿಎಲ್ ಪಡಿತರ ಚೀಟಿ ಇದ್ರೆ ಯಾವುದು ಇದೆ ಎಂಬುದನ್ನ ಕಮೆಂಟ್ ಮಾಡಿ. ಅರ್ಹತೆ ಇಲ್ಲದಿದ್ರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರನ್ನ ಸರ್ಕಾರ ಇದೀಗ ಹೊರಗಿಡಲಾಗಿದೆ. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ರಾಜ್ಯಾದ್ಯಂತ ಒಟ್ಟು 20 ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗಿದೆ. ಇದರಲ್ಲಿ ಬಳ್ಳಾರಿ ಜಿಲ್ಲೆ ಒಂದರಲ್ಲೇ 1,91,000 ಕಾರ್ಡು ರದ್ದು ಮಾಡಲಾಗಿದ್ದು, ಇತ್ತ ಬೆಂಗಳೂರಲ್ಲಿ 2 ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗಿದೆ. ವಿಜಯಪುರದಲ್ಲಿ 95,000 ಮತ್ತು ಕೊಡಗು ಜಿಲ್ಲೆಯಲ್ಲಿ 94,000. ಹೀಗೆ ರಾಜ್ಯಾದ್ಯಂತ ಸರಿಸುಮಾರು 15ರಿಂದ 20 ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗಿದೆ. ಮಾಹಿತಿಯ ಪ್ರಕಾರ ಕುಟುಂಬದ ವರ್ಷದ ಆದಾಯ 1,20,000ಕ್ಕಿಂತ ಹೆಚ್ಚಿಗೆ ಇರುವಂತಹ 10 ಲಕ್ಷ ಕಾರ್ಡುಗಳು ರದ್ದು ಮಾಡಲಾಗಿದೆ. ಮತ್ತು ಅದೇ ರೀತಿ ಸರ್ಕಾರಿ ನೌಕರರು, ತೆರಿಗೆ ಪಾವತಿ ಮಾಡುತ್ತಿರುವರು, 7.5 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವರು, ಸ್ವಂತ ಬಳಕೆಗೆ 4 ಚಕ್ರದ ವಾಹನ ಹೊಂದಿರುವರು, ಜಿಎಸ್ಟಿ ವ್ಯಾಪ್ತಿಯಲ್ಲಿ ಬರುವರು, ಹೀಗೆ ರಾಜ್ಯಾದ್ಯಂತ ಹಲವರ ಕಾರ್ಡ್ ಅನ್ನು ಮುಲಾಜಿಲ್ಲದೆ ರದ್ದು ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದೇ ರೀತಿ ಕಳೆದ 6 ರಿಂದ 12 ತಿಂಗಳ ಅವಧಿಯಲ್ಲಿ ಒಂದು ಬಾರಿಯೂ ಆಹಾರಧನ ಪಡೆದುಕೊಳ್ಳದಿರುವ ಕುಟುಂಬಗಳ ಬಿಪಿಎಲ್ ಕಾರ್ಡ್ ಕೂಡ ಸರ್ಕಾರ ರದ್ದು ಮಾಡಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಹತ್ತಿರವೂ ಕೂಡ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಇದ್ರೆ ಒಂದು ಬಾರಿ ನೀವು ಕಮೆಂಟ್ ಮಾಡಿ ಮತ್ತು ಕುಟುಂಬದ ಎಲ್ಲ ಸದಸ್ಯರು ಈ KYC ಪ್ರಕ್ರಿಯೆಯೂ ಕೂಡ ಮಾಡಿಕೊಳ್ಳಿ. ಯಾಕಂದ್ರೆ 6 ಲಕ್ಷಕ್ಕೂ ಅಧಿಕ ಮಂದಿ ಇದುವರೆಗೆ ಈ KYC ಮಾಡಿಲ್ಲ. ಹಾಗಾಗಿ ಅಂಥವರ ಬಿಪಿಎಲ್ ಕಾರ್ಡ್ ಕೂಡ ಅನುಮಾನಾಸ್ಪದ ಪಟ್ಟಿಗೆ ಸೇರಿಸಲಾಗಿದೆ. ಅಂಥವರ ಕಾರ್ಡ್ ಕೂಡ ಮುಂಬರುವ ದಿನಗಳಲ್ಲಿ ರದ್ದು ಮಾಡಲಾಗುವುದು ಎಂದು ಆಹಾರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಕಮೆಂಟ್ ಕೂಡ ನೀವು ನಮಗೆ ಮಾಡಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್. ಸತತವಾಗಿ 4ನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಮಹಾ ಕುಸಿತವಾಗಿದೆ. ಹೌದು, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಗಗನಕ್ಕೇರುತ್ತೆ ಎಂದು ಅಂದಾಜು ಮಾಡಲಾಗುತ್ತಿತ್ತು. ಆದರೆ ಬದಲಿಗೆ ಸತತವಾಗಿ 4ನೇ ದಿನವೂ ಕೂಡ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಹೌದು, 17,300 ರೂಪಾಯಿ ಪ್ರತಿ ಗ್ರಾಮು ಇದ್ದಂಥ ಚಿನ್ನ ಕುಸಿದು 16,300 ರೂಪಾಯಿ ಆಗಿದೆ. ಅಂದರೆ ಪ್ರತಿ ಗ್ರಾಮ್ನಲ್ಲಿ 1,000 ರೂಪಾಯಿ ಇಳಿಕೆ ಸ್ನೇಹಿತರೆ. 10 ಗ್ರಾಮ್ಗೆ 10,000 ರೂಪಾಯಿ ಇಳಿಕೆ ಅಂತ ಹೇಳಬಹುದು. ಹೌದು, ಇದೊಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಮಾರ್ಚ್ 5ರ ಬೆಳಗ್ಗೆ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಮತ್ತೊಮ್ಮೆ ಕುಸಿತವಾಗಿದೆ. ಇದೀಗ 1 ಗ್ರಾಮ್ ಬೆಳ್ಳಿ 285 ರೂಪಾಯಿ ಮತ್ತು 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ 16,300 ರೂಪಾಯಿ. ಅಂದರೆ 10 ಗ್ರಾಮ್ಗೆ 1,63,000 ರೂಪಾಯಿ. ಇತ್ತ ಬೆಳ್ಳಿ 1 kg 2,85,000 ರೂಪಾಯಿ ಆಗಿದೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು ಕಮೆಂಟ್ ಮಾಡಿ. ಮಾಹಿತಿಯ ಪ್ರಕಾರ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಏನು ಕುಸಿತವಾಗ್ತಾ ಇದೆ ಇದು ತಾತ್ಕಾಲಿಕವೆಂದು ಹೇಳಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಮತ್ತೊಮ್ಮೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಚಿನ್ನ ಕುಸಿದ ಸಮಯದಲ್ಲಿ ಸ್ವಲ್ಪ ಆದರೂ ಖರೀದಿ ಮಾಡುವುದು ಉತ್ತಮ ಎಂದು ಆರ್ಥಿಕ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ರಾಜಧಾನಿ ಬೆಂಗಳೂರಿನ ಆಟೋ ಚಾಲಕರಿಗೆ ಶಾಕ್ ಸಿಕ್ಕಿದೆ. ಹೌದು, ಕರ್ನಾಟಕದ ಸರ್ಕಾರ ಬೆಂಗಳೂರು ನಗರದ ಆಟೋ ಚಾಲಕರಿಗೆ ಶಾಕ್ ಕೊಟ್ಟಿದೆ. ಆಟೋ ಚಾಲಕರು 15 ವರ್ಷಕ್ಕಿಂತ ಹಳೆಯದಾದ ಆಟೋ ರಿಕ್ಷಾಗಳ ಫಿಟ್ನೆಸ್ ಪ್ರಮಾಣ ಪತ್ರ ಮತ್ತು ತಪಾಸಣೆ ಶುಲ್ಕದಲ್ಲಿ ಭಾರಿ ಏರಿಕೆ ಮಾಡಿದ್ದು, ಈ ವಿಚಾರ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡುವ ಮೂಲಕ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಆಟೋ ಚಾಲಕರಾಗಿರುವ ಚಂದ್ರೇಗೌಡವರ ಪ್ರಕಾರ ಈ ಒಂದು ಹಿಂದೆ ಫಿಟ್ನೆಸ್ ಸರ್ಟಿಫಿಕೇಟ್ 1,000 ರೂಪಾಯಿ ಇತ್ತು, ಈಗ ಏರಿಕೆಯಾಗಿ 9,200 ರೂಪಾಯಿ ಆಗಿದೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಶುಲ್ಕ ಏರಿಕೆ ಮಾಡುವ ಮೊದಲು ಯಾರನ್ನೂ ಕೂಡ ಇವರು ಸಂಪರ್ಕಿಸಿಲ್ಲ, ಮುಂಚಿತವಾಗಿ ಆಟೋ ಚಾಲಕರಿಗೆ ಮಾಹಿತಿಯೂ ಕೂಡ ನೀಡಿಲ್ಲ ಎಂದು ಆಟೋ ಚಾಲಕರು ಆರೋಪ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 22 ವರ್ಷಗಳಿಂದ ಆಟೋ ಮಾಲೀಕ ಮತ್ತು ನಾನು ಚಾಲಕನೂ ಆಗಿದ್ದೇನೆ. 20 ವರ್ಷ ದಾಟಿದ ನಮ್ಮ ಆಟೋಗೆ FC ನವೀಕರಿಸಲು ನಾನು 9,200 ರೂಪಾಯಿ ಪಾವತಿ ಮಾಡಿದ್ದೇನೆ ಎಂದು ಆಟೋ ಚಾಲಕ ಚಂದ್ರೇಗೌಡ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. FC ಶುಲ್ಕ ಏರಿಕೆ ಕುರಿತಂತೆ ಈಗಾಗಲೇ ಆಟೋ ಚಾಲಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. 1990ರಿಂದಲೇ ಆಟೋ ಓಡಿಸುತ್ತಿದ್ದೇವೆ, ನಮಗೆ ಹೊಸ ವಾಹನ ಖರೀದಿಸಲು ಕೂಡ ಅಷ್ಟು ಸುಲಭವಲ್ಲ. ಹೀಗಿರುವಾಗ FC ಪಡೆಯಲು ಇಷ್ಟು ದರ ನಿಗದಿ ಮಾಡಿದರೆ ಹೇಗೆ ಎಂದು ಆಟೋ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ದುಬಾರಿಯಾದ FC ಶುಲ್ಕ ಪಾವತಿ ಮಾಡಬೇಕೋ ಅಥವಾ ಕಡಿಮೆ ಖರ್ಚಿನಲ್ಲಿ ಹೊಸ ಆಟೋ ಖರೀದಿ ಮಾಡಬೇಕೋ ಗೊತ್ತಾಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಆಟೋ ಚಾಲಕರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.